ನಾನು ಇಂತಹ ಸರ್ಕಾರದ ಪ್ರಮುಖರು, ಧನಿಕರು, ಸಾಮಾಜಿಕ ಶಕ್ತರು, ಆ ಕಡೆಗೆ ಭಾನುಪ್ರಕಾಶ್ ಅವರಿಗೆ ಕೂತ್ಕೊಂಡಿದ್ದಾರೆ. ಏನ್ರಿ ಇವರು ಬರೀ ಅಪರಕರ್ಮದಲ್ಲೇ ವಿಶ್ವವಿಖ್ಯಾತಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಬಹುಶಃ ಭಾನುಪ್ರಕಾಶ ಶರ್ಮರಷ್ಟು ವಿಖ್ಯಾತರು ಇಡೀ ಭಾರತದಲ್ಲೇ ಯಾರೂ ಇಲ್ಲ. ಅಂದರೆ ಒಂದನ್ನು ಶ್ರದ್ಧೆಯಿಂದ ತಪಸ್ಸಿನಿಂದ ಮಾಡಿದರೆ ಎಷ್ಟು ಮೇಲಕ್ಕೆ ಹೋಗಬಹುದು ಅಂದರೆ ಅಷ್ಟು ಶಕ್ತಿ ಇದೆ ಅವರಿಗೆ. ನಟರಾಜ್ ಜೋಯಿಸ್ ಅವ್ರಿಗೆ ಹೇಳ್ತಾ ಇದ್ದೆ, ದಾವಾನಲ ಇದ್ದಾಗೆ ಕಿಚ್ಚು ಹತ್ಕೊಂಡ್ಬಿಟ್ಟು ಎಲ್ಲ ಸುಟ್ಕೊಂಡು ಬಂದುಬಿಡ್ತಾರೆ ಅಂತಂತ. ಅಂಥ ಶಕ್ತಿ ಇರತಕ್ಕಂಥವ್ರು ಪಕ್ಕದಲ್ಲಿ ರವಿ ಹೆಗಡೆಗಳಿದ್ದಾರೆ. ಇಡೀ ಪತ್ರಿಕಾ ಸಮೂಹದ ಮಾಧ್ಯಮದ ಮುಖ್ಯಸ್ಥರು, ಮಹಾವಾಗ್ಮಿಗಳಾಗಿದ್ದಾರೆ. ಇವರೆಲ್ಲರ ಮುಂದೆ ಕೇಳ್ತಾ ಇದ್ದೇನೆ ನಾನು, ನೀವೆಲ್ಲ ಶಕ್ತರಾಗಿರೋದರಿಂದ ಶ್ರೀ ಶ್ರೀ ಸ್ವಾಮಿಗಳಿಗೆ ಅವರ ಮಠದಲ್ಲಿ ಅವರ ನಾದ ಮಂಟಪದಲ್ಲಿ ಸನ್ಮಾನ ಮಾಡೋದಲ್ಲ. ಅದು ಪಾಪ ನಟರಾಜ್ ಜೋಯಿಸ್ ಅವರು ಏಕಾಂಗಿಯಾಗಿ ಇಷ್ಟು ದೊಡ್ಡ ಸಭೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೊಂದು ಸನ್ಮಾನ ಮಾಡಬೇಕು. ಆದರೆ ನಾನು ಪ್ರಾರ್ಥನೆ ಮಾಡುವುದೇನು ಅಂದರೆ, ಇಷ್ಟೆಲ್ಲ ಸಮೂಹರ ಮಧ್ಯದಲ್ಲಿ ಅನನ್ಯವಾಗಿ, ಅಸದೃಶವಾಗಿ, ಅನುಪಮವಾಗಿ, ಏಕಮೇವಾದ್ವಿತೀಯವಾಗಿ 170 ಬಾರಿ 82ನೇ ವಯಸ್ಸಿನಲ್ಲಿಯೂ ವಿಶ್ವ ಸಂಚಾರ ಮಾಡಿ ಬಂದಿರತಕ್ಕಂಥ ಶ್ರೀ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿಗಳಿಗೆ ಮೈಸೂರು ನಗರದ ಮಧ್ಯದಲ್ಲಿ ಸನ್ಮಾನ ಮಾಡಬೇಕು. ಮತ್ತು ಆಗ ಮರ್ಯಾದೆ ನಾನು ಕರಿಬೇಕು, ನಂಗೆ ಮುದ್ರೆ ಹೇಳಬೇಕು. ಆಗ ನಾನು ಬಂದು ಇಲ್ಲಿ ಅಭಿನಂದನಾ ಭಾಷಣ ಮಾಡಬೇಕು ಸ್ವಾಮೀಜಿ. 1 ಇಲ್ಲ ಕೊಡಲ್ಲ ಅವರು, ಯಾಕಂದ್ರೆ ನೀವು ನನ್ನ ಉಪನ್ಯಾಸ ಕರೆದ್ರೆ ಕೊಡ್ತಾರೆ, ಈ ಸನ್ಮಾನ ಕೊಡಲ್ಲ. ಯಾಕೆ ಗೊತ್ತಾ, ಅಲ್ಲಿ ರವಿ ಹೆಗಡೆನೂ ಮಾತಾಡಬೇಕಾಗುತ್ತೆ, ಅವ್ರಿಗೂ ಕಾಲ ಇರಬೇಕಾಗುತ್ತೆ. ಅದೇನೇ ಇರಲಿ, ಎಲ್ಲದಕ್ಕೂ ಏನೋ ಒಂದು ಕ್ಷಣ ಬರಬೇಕು ಅಂತ ಕಾಣುತ್ತೆ. ನಾನು ಈ ಆಶ್ರಮದ ಮುಂದೆ ಸಾಕಷ್ಟು ಬಾರಿ ಓಡಾಡಿದ್ದೇನೆ. ನನಗೆ ಒಳಗೆ ಬರಬೇಕು ಅನ್ನತಕ್ಕಂಥ ತವಕ ಇತ್ತು. ಆದರೆ ಕರೀಲಿ ಅನ್ನೋ ಒಂದು ಸ್ವಲ್ಪ ಗರ್ವವೂ ಇತ್ತು, ಕರೀಲಿ ಸ್ವಾಮೀಜಿನೇ ಅಂತ. ಅವರ ಪ್ರಭಾವ ವೈಯಕ್ತಿಕವಾಗಿ ಆದ್ದನ್ನು ಹೇಳಿಬಿಡ್ತೀನಿ. ನಮ್ಮ ದೂರದರ್ಶನದಲ್ಲಿ ನಾವು ಸುಮ್ಮನೆ ಮಾತಾಡಿಕೊಂಡ್ವಿ, ನಾವು ಅಲ್ಲಿನ ಮುಖ್ಯಸ್ಥರು. ಒಂದು 108 ಕಾರ್ಯಕ್ರಮಗಳನ್ನ ಮಾಡೋಣ ಅಂತ. ಆವಾಗ ವೆಂಕಟೇಶ್ ಅಂತ ಇದ್ದರು ದೂರದರ್ಶನದಲ್ಲಿ. ಆ 108ರ ಮುಕ್ತಾಯಕ್ಕೆ, ಆ ಕಾರ್ಯಕ್ರಮದ ಮುಕ್ತಾಯಕ್ಕೆ ಯಾರನ್ನು ಕರಿಬೇಕು ಅಂತ ಯೋಚನೆ ಮಾಡಿ ಶ್ರೀ ಶ್ರೀ ಸ್ವಾಮಿಗಳಲ್ಲಿ ಆ ಮನವಿಯನ್ನು ಸಲ್ಲಿಸಿದೆವು, ತಾವು ಬರ್ತೀರಾ ಅಂತ. ಅರೆ ನಾನು ಬರೋದೇನು, ಬಂದೇ ಬರ್ತೀನಿ ಅಂದರು. ಬರ್ತೀನಿ ಅನ್ನೋದು ಅಷ್ಟೇ ಹೇಳಲಿಲ್ಲ, ಬಂದರು. ಬಂದವರು ಮಾತಾಡಿ ಹೇಳಿದರು ಅವರ ಮಾತುಗಳು. ನಾನು ಆಶ್ರಮದಲ್ಲಿ ನನ್ನ ದತ್ತ ಮಕ್ಕಳಿಗೆಲ್ಲ ಹೇಳಿದ್ದೇನೆ, ರಾತ್ರಿ 9:30 ಪಾವಗಡ ಪ್ರಕಾಶ್ ರಾಯರ ಕಾರ್ಯಕ್ರಮ ಬಂದರೆ ನೋಡಿ ಅಂತ ಹೇಳಿದ್ದೇನೆ. ಇದು ಮೊದಲು ಹೇಳಿದ ವಾಕ್ಯ. ಇಲ್ಲ, ಅದಕ್ಕಿಂತ ಮುಖ್ಯವಾಗಿ ಹೇಳಿದರು ಅವರು ಮಾತಾಡ್ತಾ, ಪ್ರಕಾಶ್ ರಾಯರೇ ಅದ್ಯಾಕೆ ನಿಲ್ಲಿಸ್ತಾ ಇದ್ದೀರಿ 108ಗೆ, ನೀವು 108ಕ್ಕೆ ನಿಲ್ಲಿಸ್ಕೂಡ್ದು, ಅದನ್ನು ಮುಂದುವರಿಸಿ ಅಂತ ಹೇಳಿದರು. ಅವರು ಯಾವ ಮುಹೂರ್ತದಲ್ಲಿ ಹೇಳಿದರೋ, ಯಾವ ಶಕ್ತಿ ತುಂಬಿ ಹೇಳಿದರೋ, ಯಾವ ಅಮೃತ ಘಳಿಗೆಯಲ್ಲಿ ಹೇಳಿದರೋ, ಸ್ವಾಮೀಜಿ ರುದ್ರ ಸಂಖ್ಯೆ ಅಂತ ಹೇಳಿ ನಾವು ಅದನ್ನು 1111 ಕಾರ್ಯಕ್ರಮಗಳನ್ನು ಮಾಡಿದೆವು. ವೈದಿಕ ಎಷ್ಟೆಷ್ಟೋ ವಿರೋಧ ಎಲ್ಲ ಬಂತು. ಸ್ವಲ್ಪ ಏನೇನು ಪ್ರಕಾಶ್ ರಾವ್ ಮಾತಾಡಬೇಕಾ, ಅದೇನು ವೇದವೇ ಮಾತಾಡಬೇಕಾ ಇತ್ಯಾದಿ. ಇಡೀ ಭಾರತದಲ್ಲಿ ವೈದಿಕ ಸಾಂಪ್ರದಾಯಿಕ ಕಾರ್ಯಕ್ರಮವೊಂದು ಒಬ್ಬನೇ ಒಬ್ಬ ವ್ಯಕ್ತಿಯಿಂದ ನಡೆದಿದೆ ಅಂದರೆ ಅದು ನಾನು ಮಾಡಿದಂತಹ ಸತ್ಯದರ್ಶನ. ಅದು ಹಾಗೆ ಬೆಳೆಯಲಿಕ್ಕೆ ಕಾರಣ ಅವರ ಶಕ್ತಿ, ಅವರ ಒಂದು ಮಾಡಿದಂಥ ಮಾತು.
ಹೀಗಾಗಿ ನಾನು ಸ್ವಾಮೀಜಿಗಳಿಗೆ ಅಪರ ಕೃತಜ್ಞನಾಗಿದ್ದೇನೆ. ಇಂತಹ ಸ್ವಾಮೀಜಿಗಳು ಅವರು ಉತ್ತರಾಧಿಕಾರಿಗಳು ಅಂತ ಒಬ್ಬರನ್ನು ನೇಮಿಸಬೇಕಾದ್ರೆ ಅವರಿಂದ ಎಷ್ಟು ಶಕ್ತರಾಗಿರಬೇಕು. ಶ್ರೀ ಶ್ರೀ ದತ್ತ ವಿಜಯಾನಂದ ಮಹಾಸ್ವಾಮಿಗಳು. ಸ್ವಾಮಿ ಹೆಸರು ಸರಿ ಹೇಳಿದ್ದೀನ? ನಾನು ಸುಮಾರು ವರ್ಷಗಳ ಹಿಂದೆ ಒಂದು ಗ್ರಂಥವನ್ನು ಸಂಪಾದನೆ ಮಾಡಿದೆ, ಆಚಾರ್ಯ ದರ್ಶನ ಅಂತ. ಬಹುಶಃ ಕರ್ನಾಟಕದ ಎಲ್ಲ ಸ್ವಾಮಿಗಳ ಸಂದರ್ಶನವನ್ನು ಮಾಡಿದ್ದೀನಿ ನಾನು. ನನಗೆ ಸಾಕಷ್ಟು ಸ್ವಾಮಿಗಳ ಸಂಪರ್ಕ ಬಂದು ಹತ್ತಿರ ಹೋಗಿ ನೋಡಿ ಕೊನೆಗೆ ಸ್ವಾಮಿಗಳ ಹತ್ರಕ್ಕೆ ಹೋಗೋದೇ ಬೇಡಪ್ಪ ಅಂತ ಅನ್ನಿಸ್ಕೊಂಡೆ, ನಾನು ಅಂದ್ಕೊಳ್ತು ಅನಿಸು. ಆದರೆ ಇದರೊಳಗೆ ಯಾವುದೂ ಉತ್ಪ್ರೇಕ್ಷೆ ಇಲ್ಲ. ನಿಮ್ಮ ಶ್ರೀ ಶ್ರೀ ದತ್ತ ವಿಜಯಾನಂದ ಸ್ವಾಮಿಗಳ ಹತ್ತಿರ ನಾನು ಮಾತನಾಡಿದಾಗ, ನಿನ್ನೆನೇ ಮಾತಾಡಿದೆ ಸುಮಾರೊಂದು ಅರ್ಧ ಮುಕ್ಕಾಲು ಗಂಟೆ, ಅವರು ಎಷ್ಟು ಬಹುಶ್ರುತರು, ಅವರು ಎಷ್ಟು ಅಪರಜ್ಞಾನಿಗಳು, ಎಷ್ಟು ಹಸನ್ಮುಖಿಗಳು. ನೀವೇನಾದರೂ ಅವರು ಸಿಟ್ಟು ಮಾಡ್ಕೊಂಡಿರೋದು ನೋಡಿದ್ದೀರೇನ್ರಿ? ನೋಡ್ರಿ, ಈಗಲೂ ಎಷ್ಟು ಚೆನ್ನಾಗಿ ಮೆಲುನಗೆ ಇದೆ ಅವ್ರ ಮುಖದಲ್ಲಿ. ಇಂತಹ ಮಹಾಜ್ಞಾನಿಗಳಾಗಿರತಕ್ಕಂತಹ ಅವರ ಉತ್ತರಾಧಿಕಾರಿಗಳು ನಿಮಗೆ ಸಿಕ್ಕಿರತಕ್ಕಂಥದ್ದು ನಿಮ್ಮ ಮಹಾ ಅದೃಷ್ಟ. ಅವರ ಪ್ರಭಾವದ ಪರಿಚಯ ನಿಮಗೆ ಆಗಿಲ್ಲ, ಇನ್ನೊಂದಷ್ಟು ಕಾಲ ಆಗಲ್ಲ. ಯಾಕೆ ಗೊತ್ತಾ? ಪಕ್ಕದಲ್ಲಿ ಸೂರ್ಯ ಇರೋದರಿಂದ ಆ ಚಂದ್ರ ಸ್ವಲ್ಪ ಆಗಿದ್ದಾರೆ ಅವರು. ಅವರ ಪ್ರಕಾಶ ನೋಡ್ಬೇಕಾದ್ರೆ ಅವ್ರ ಗೈರಾಜ ಅವ್ರು ಇಲ್ಲದೇ ಇದ್ದಾಗ ಅವ್ರನ್ನ ಮಾತಾಡಿಸ್ಬೇಕು ನೀವು. ಅಂತೂ ಇಂತಹ ಅತ್ಯಂತ ದಿವ್ಯವಾಗಿರತಕ್ಕಂಥ ಕ್ಷೇತ್ರಾಧಿಪತಿಗಳು. ಏನಪ್ಪ 22 ನಿಮಿಷ ಆಗೋಯ್ತಲ್ಲ, ಇನ್ನು ಬರೀ 8 ನಿಮಿಷ ಇದೆ. ದತ್ತಾತ್ರೇಯರ ಬಗ್ಗೆ 8 ನಿಮಿಷದಲ್ಲಿ ಏನು ಸ್ವಾಮೀಜಿ ಹೇಳಿ? ನೀವು ದತ್ತಾತ್ರೇಯರ ಬಗ್ಗೆ ಹೇಳಲಿಕ್ಕೆ ಇನ್ನೊಂದು ಸಲ ಕರೆಸ್ಬೇಕು ನನ್ನನ್ನು. ಆದರೂ ಈ 8-7 ನಿಮಿಷಗಳಲ್ಲಿ ಏನು ಹೇಳಬಹುದೋ ಅಷ್ಟನ್ನು ಒಂದೇ ಒಂದು ಶ್ಲೋಕವನ್ನು ನೆನಪಿಸ್ಕೊಂಡು ಬಿಡ್ತೀನಿ. ಹಾಗೆ ನೆನಪಿಸ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ವಾಕ್ಯವನ್ನು ಹೇಳ್ತೀನಿ. ಇಲ್ಲಿ ಆಹಾರ ಕೊಡ್ತೀರೇನ್ರಿ? ಭಗವದ್ಗೀತೆಯಲ್ಲಿ ಅರ್ಜುನ ಕೇಳ್ತಾನೆ, ಅಪ್ಪ ಕೃಷ್ಣ, ನೀನು ಕಾಣಲ್ಲ ನನಗೆ. ಕಾಣ್ತಾನೆ, 11ನೇ ಅಧ್ಯಾಯದಲ್ಲಿ ಕಾಣ್ತಾನೆ ನಿಜವಾದ ಕೃಷ್ಣ ಹೇಗಿರ್ತಾನೆ ಅಂತ. ವಿಶ್ವರೂಪ ಸಂದರ್ಶನ ಮಾಡಿ ತೋರಿಸ್ತಾನೆ. ಆದರೆ ನಾನು ನೋಡಬೇಕಾಗಿದ್ದರೆ, ಅಂದರೆ ಸಾಮಾನ್ಯವಾದ ನಮ್ಮ ಪ್ರಜೆಗಳ ಮಟ್ಟದಲ್ಲಿ ಅರ್ಜುನ ಇಳಿದು ಕೇಳ್ತಾನೆ, ನಾನು ದೈವವನ್ನು, ಕೃಷ್ಣನನ್ನು ನೋಡಬೇಕಾಗಿದ್ದರೆ ಯಾವ ಯಾವ ರೂಪದಲ್ಲಿ ನೋಡಬೇಕು, ಯಾವ ಭಾವದಲ್ಲಿ ನೋಡಬೇಕು? ಅದಕ್ಕೆ ಕೃಷ್ಣ ಹೇಳ್ತಾನೆ, ನಿಮಗೆಲ್ಲ ಹೇಳೋ ಮಾತದು, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವವಾ ತತ್ತದೇವಾವಗಚ್ಛತ್ವಂ ಮಮ ತೇಜೋಂಶ ಸಂಭವಂ. ಯದ್ಯದ್ ವಿಭೂತಿ ಮತ್ಸತ್ವಂ, ಎಲ್ಲೆಲ್ಲಿ ಮಹಾವಿಭೂತಿ ನಿನ್ನ ಕಣ್ಣಿಗೆ ಕಾಣುತ್ತದೋ. ಈಗ ನೋಡ್ರಿ, ಈ ನಾದಮಂಟಪ ನೋಡಿ, ಮತ್ತೆ ಹೇಳ್ತಾ ಇದ್ದೀನಿ, ಉತ್ಪ್ರೇಕ್ಷೆ ಏನಿಲ್ಲ. ಇಂಥ ದಿವ್ಯವಾಗಿರತಕ್ಕಂಥ ನಾದಮಂಟಪವನ್ನು ನಾನು ಬೇರೆ ಕಡೆ ಕಂಡಿಲ್ಲ. ನಿಮ್ಮ ಗಣಪತಿ ಸಚ್ಚಿದಾನಂದ ಆಶ್ರಮ ಅಲ್ಲಿಂದ ಇಲ್ಲಿ ತನಕ ಇದೆ, ಒಂದು ಊರೇ ಇದ್ದಾಗಿದೆ, ಇನ್ನೆಲ್ಲೂ ಕಂಡಿಲ್ಲ. ಇಷ್ಟೊಂದು ವ್ಯವಸ್ಥೆ ಕಂಡಿಲ್ಲ, ಇಷ್ಟೊಂದು ಜನರನ್ನು ಕಂಡಿಲ್ಲ, ಇಷ್ಟೊಂದು ಶಿಷ್ಯರನ್ನು ಕಂಡಿಲ್ಲ. ಯದ್ಯದ್ ವಿಭೂತಿ ಮತ್ಸತ್ವಂ, ನಿಮ್ಮ ಕಣ್ಣಿಗೆ ಗಂಗಾ ನದಿ ಹರಿತಾ ಇದೆ ಅಂದರೆ ಹರಿತಾ ಇದೆ. ಎಷ್ಟರಿಂದ? 1000 ಲಕ್ಷ ಕೋಟಿ ವರ್ಷಗಳಿಂದ ಹರಿತಾ ಇದೆ. ಹಿಮವದ್ ಪರ್ವತ ನೋಡ್ತಾ ಇದ್ವಿ. ಎಷ್ಟು ವರ್ಷ ಆಯಿತು? 10,000, 20,000, 1-2 ಲಕ್ಷ, 5 ಕೋಟಿ ವರ್ಷಗಳಿಂದ ಹಿಮವದ್ ಪರ್ವತ ಇದೆ. ಯದ್ಯದ್ ವಿಭೂತಿ ಮತ್ಸತ್ವಂ ಊರ್ಜಿತಮೇವವ, ಊರ್ಜಿತ ಇದ್ದೇ ಇದೆ, ಹಾಗೇ ಇದೆ, ಕಾಲದ ಹೊಡೆತಕ್ಕೆ ತಟ್ಟುಕೊಂಡು ನುಂಗ್ಕೊಂಡು ಇದೆ ಅದು. ಆ ರೀತಿ ಕೃಷ್ಣ ಹೇಳ್ತಾ ಇದ್ದಾನೆ. ನೀವು ಹುಡ್ಕೊಂಡು ಹೋಗಬೇಕಾದ್ದಿಲ್ಲ, ದೇವರು ಎಲ್ಲಿದೆ ಅಂತ ನೋಡಬೇಕಾದ್ದಿಲ್ಲ.
ಯದ್ಯದ್ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ. ಈ ರೀತಿಯಾಗಿ ವಿಭೂತಿ ಮಹಾ ಶ್ರೀಮಂತಿಕೆ, ಬಡತನ ಅಲ್ಲ, ಮತ್ತು ಬೆಳಕೊಂಡು ಬಂದಿರತಕ್ಕಂಥದ್ದು. ಅಂಥದ್ದು ನಿಮಗೆ ಎಲ್ಲಿ ಕಾಣುತ್ತದೋ ಅಲ್ಲೆಲ್ಲ ನಾನಿದ್ದೀನಿ ಇಂದ್ಕೋ ಅಂತ ಕೃಷ್ಣ ಹೇಳೋದು. ನಿಮ್ಮ ಕಡೆಗೆ ಅಬ್ಬಾ ಏನ್ರಿ ಹೀಗಿದೆ ನಿಮಗನ್ಸುತ್ತೆ, ಇಲ್ಲಿಗೆ ಬಂದರೆ ಅನಿಸ್ಲೇಬೇಕು. ಓಹ್ ಏನು ನನಗನ್ನಿಸ್ತು, ಬರೀ ನಿಮ್ಮ ಸಭೆ ನೋಡೇ ಅನ್ನಿಸ್ತು, ಏನು ಪರಮಶಾಂತಿ ಇದೆ ಇದು ಅಂತ ನಾವು ಹೇಳಬೇಕು. ಗಲಾಟೆ ಮಾಡ್ರಿ, ನೆಟ ಕೂತ್ಕೋ, ಆಕಳಿಸ್ಬೇಡ, ಹೀಗೆಲ್ಲ ಹೇಳಬೇಕು ನಾವು. ಇಲ್ಲ, ಇಲ್ಲಿ ಹೇಳೋ ಹಾಗೇ ಇಲ್ಲ. ಎಲ್ಲ ಶಿಸ್ತಿನ ಮೂರ್ತಿಗಳಾಗಿ ದೇವತಾ ಪ್ರತಿಮೆಗಳಾಗಿ ಕೂತ್ಕೊಂಡ್ಬಿಟ್ಟಿದ್ದೀರಿ ನೀವು. ಇದು ಒಂದು ಅದ್ಭುತವೇ ನೋಡಲಿಕ್ಕೆ ಅಂತಂತ. ಹೀಗಾಗಿ ಎಲ್ಲೆಲ್ಲಿ ಆ ರೀತಿಯ ಆಶ್ಚರ್ಯಕರ ಅಂಶ ಕಾಣಿಸುತ್ತದೋ ಅಲ್ಲೆಲ್ಲ ಕೃಷ್ಣನ ಸಾನ್ನಿಧ್ಯ ಇದೆ ಅಂತ ತಿಳ್ಕೋ ಅಂತ. ಆದ್ದರಿಂದ ನಿಮಗೆ ಇಲ್ಲಿ ಕೃಷ್ಣನ ಸಾನ್ನಿಧ್ಯ ಬೇಡ, ದತ್ತಾತ್ರೇಯನ ಸಾನ್ನಿಧ್ಯವೇ ಇದೆ ಅಂತ ನಾವು ತಿಳ್ಕೊಂಡು ಇದು ವಿಭೂತಿ ಪುರುಷ ಅಂತ ಹೇಳಬೇಕು ಅಂತ. ಕುಡಿಪ ವಿಭೂತಿ ಪುರುಷರಿಗೆ ನಮ್ಮದೊಂದು ಪುಟಾಣಿ ಹಾರವನ್ನು ಹಾಕೋಣ. ಜಯವಾಗಲಿ. ಜೈ. ಇನ್ನು 3 ನಿಮಿಷ ಇದೆ ರೀ ಸ್ವಾಮೀಜಿ, 3 ನಿಮಿಷ ಇರೋದು. ದತ್ತಾತ್ರೇಯ ಬಗ್ಗೆ ನಿಧಾನವಾಗಿ ಮಾತಾಡೋದು ಕರೆಸಿ ನಾನು. ಶ್ರೀಧರ ಸ್ವಾಮಿಗಳು ಅಂತ ಇದ್ದರು ಸಾಗರದ ಹತ್ರ. ಅವರು ದತ್ತನ ಮಹಾಪರಮಭಕ್ತರು. ಅವ್ರನ್ನೂ ದತ್ತಾಂಶ ಅಂತ ಕರೆದರು, ಇವರನ್ನು ನಾವು ದತ್ತಾತ್ರೇಯರ ಅಂಶವೇ ಅಂತ ಕರೀತಕ್ಕದ್ದು. ಅಜ್ಞಾನಾಂಧ ನಿವಾರಣಾಂಬರಮಣಿಂ ಕಾಮದ್ವಿಪಾರಿಂ ಹರಿಂ ವಿಘ್ನವ್ಯಾಲ ಕರಾಲ ಕಾಲಗರುಡಂ ತಾಪತ್ರಯೇಂದುಂ ಶಿವಂ ಹೃದ್ಭೂಮಿಸ್ಥಿತವಾಸನಾನಘಪವಿಂ ತಾಪತ್ರಯೇಂದುಂ ಶಿವಂ ಸದ್ಭಕ್ತೇಪ್ಸಿತಕಲ್ಪವೃಕ್ಷಮಚಲಂ ದತ್ತಾವಧೂತಂ ಭಜೇ ಅಂತ ಹೇಳಿದರು. ದತ್ತ ಅವಧೂತಂ ಭಜೆ, ದತ್ತಾವಧೂತನನ್ನು ಭಜನೆ ಮಾಡು. ಹಾಗೆ ಭಜನೆ ಮಾಡಿದರೆ ಅಂತ 3 ಸಾಲಗಳಲ್ಲಿ ವರ್ಣನೆ ಮಾಡಿದರು. ಆ 3 ಸಾಲಗಳನ್ನು ನಾನು ಹೇಳಲ್ಲ, ಕೊನೆ ಸಾಲಿನ ಅರ್ಧವನ್ನು ನಿಮಗೆ ಹೇಳ್ತೀನಿ. ಇನ್ನೊಂದು ನಿಮಿಷ ಇದೆ. ಸದ್ಭಕ್ತೇಪ್ಸಿತ ಕಲ್ಪವೃಕ್ಷಮಚಲಂ. ನೀವು ದತ್ತ ದತ್ತ ಅಂತ ಬರೀ ತುಟಿಯಲ್ಲಿ ಹೇಳಿದರೆ ಅಲ್ಲ. ಸದ್ಭಕ್ತ, ನೀವು ಮೊದಲನೇದಾಗಿ ಭಕ್ತರಾಗಬೇಕು. ಭಕ್ತರಾಗೋದು ಅಂದರೆ ಅರ್ಥ ಏನು ಅಂದರೆ ವಿರೋಧ ಮಾಡೋ ಹಾಗಿಲ್ಲ. ನೀವೊಂದು ಸಲ ಸ್ವಾಮೀಜಿಗಳನ್ನು ಗುರುಗಳು ಅಂದ್ಕೊಂಡ್ಮೇಲೆ ಸ್ವಾಮಿ ನೀವು ಮಾಡ್ತಾರೋ ಸರಿ ಇಲ್ಲ ಅನ್ನೋ ಹಾಗಿಲ್ಲ. ಅವ್ರು ಏನು ಹೇಳಿದರೆ ಅದು ಮಾಡಬೇಕು. ಅವರಿಗೆ ಅವಿನಾಭಾವದಲ್ಲಿ ಸಂಬಂಧವನ್ನು ಇಟ್ಟುಕೊಂಡು ಅವಿರೋಧವಾಗಿ ನಿಮ್ಮ ಸಂದೇಹ ಇದ್ದರೆ ಪ್ರಶ್ನೆ ಮಾಡ್ಬೋದು. ಅವರಿರೋದೇ ನಿಮಗೆ ಸಂದೇಹ ಇದ್ದರೆ ಪರಿಹಾರ ಮಾಡಲಿಕ್ಕೆ. ಆದರೆ ಸದ್ಭಕ್ತರಾಗಬೇಕು ಅಂತ. ಸದ್ಭಕ್ತ ಈಪ್ಸಿತ ಕಲ್ಪವೃಕ್ಷಮಚಲಂ. ನೋಡ್ರಿ, ನೀವು ಈಗ ಶಾಸಕರಾಗಿದ್ದೀರಾ, ಮಂತ್ರಿ ಆಗಬೇಕಾ? ನೀವು ಮಂತ್ರಿ ಆಗಬೇಕೇನ್ರಿ? ನೀವು ಸದ್ಭಕ್ತರಾಗಬೇಕು. ನೀವು ಆದರೆ ಬರೀ ರಾಜಕಾರಣಿ ಅಲ್ಲ, ಸದ್ಭಕ್ತರಾದರೆ ಸದ್ಭಕ್ತೇಪ್ಸಿತ ಕಲ್ಪವೃಕ್ಷಮಚಲಂ. ನೀವು ಎಂಥದ್ದೇ ಕೇಳ್ರಿ. ನೀವು ಕೋಟ್ಯಾಧಿಪತಿ ಆಗಬೇಕೇನ್ರಿ? ನಾನು ಹಾಸ್ಯವಾಗಿ ಹೇಳ್ತಿಲ್ಲ, ಲಘುವಾಗಿ ಹೇಳ್ತಾ ಇಲ್ಲ. ನಿಮ್ಗೆ ಒಳ್ಳೆ ವಿದ್ಯೆ ಬೇಕಾಗಿದೆಯಾ? ಮದುವೆ ಆಗದೆ ಇರೋರು ಎಷ್ಟು ಜನ ಇದ್ದಾರೆ? ಇಲ್ಲಿ ಕೈ ಐತಿ. ಎಲ್ಲರೂ ಮದುವೆ ಆಗ್ಬಿಟ್ಟಿದ್ದಾರೇನ್ರಿ? ಮದುವೆ ಆಗದೆ ಇರೋರೇ ಇಲ್ಲ.
ಮದುವೆ ಆಗದೇ ಇರೋ ಹೆಂಗಸರು ಯಾರೂ ಇಲ್ವಾ? ಇಲ್ಲ. ಮಕ್ಕಳಾಗದೇ ಇರೋರು ಎಷ್ಟು ಜನ ಇದ್ದೀರಿ? ಅದೂ ಇಲ್ಲ. ಏನು ಸ್ವಾಮೀಜಿ ನೀವು ಕಲ್ಪವೃಕ್ಷ ನೀವು? ಅವ್ರ ಹತ್ತಿರಕ್ಕೆ ಬಂದಿರೋ ಎಲ್ರಿಗೂ ಮದುವೆ ಆಗ್ಬಿಟ್ಟಿದೆ, ಎಲ್ರಿಗೂ ಮಕ್ಕಳಾಗ್ಬಿಟ್ಟಿದೆ. ಎಲ್ರಿಗೂ ಚೆನ್ನಾಗಿ ದುಡ್ಡಿದೆಯಾ? ದುಡ್ಡು ಯಾರಾದರೂ ಕಡಿಮೆ ಇದೆಯಾ? ಒಬ್ಬರು ಕೈ ಎತ್ತಿದ್ದಾರೆ ರೀ, ಇವ್ರನ್ನ ಹಿಡ್ಕೊಳ್ಳಿ ಬಂದು. ಸದ್ಭಕ್ತ ಈಪ್ಸಿತ ಕಲ್ಪವೃಕ್ಷ ಮಚಲ. ನಿಮಗೆ ಕಲ್ಪವೃಕ್ಷ ಇದ್ದ ಹಾಗೆ ಅಂತಂತ. ನೀವು ಏನನ್ನು ಕೇಳಿದರೂ ನಿಮಗದು ಬಹಳ ದೊಡ್ಡದಿರ್ಬೋದು. ಮಂತ್ರಿಗಿರಿ ನಿಮಗೆ ದೊಡ್ಡದು, ಹೌದೇನ್ರಿ? ನೀವು ಮಂತ್ರಿ ಆಗ್ತೀರಿ ಯಾವಾಗ? ಅವ್ರನ್ನ ಹಿಡ್ಕೊಂಡಾಗ. ಸದ್ಭಕ್ತರಾಗಿ ಹಿಡ್ಕೋಬೇಕು, ಬರೀ ಕಾಲು ಹಿಡ್ಕೊಳ್ಳೋದಲ್ಲ. ಸದ್ಭಕ್ತೇಪ್ಸಿತ ಕಲ್ಪವೃಕ್ಷಮಚಲಂ ದತ್ತಾವಧೂತಂ ಭಜೆ. ಒಂದು ನಿಮಿಷ ಜಾಸ್ತಿ ಆಗೋಯ್ತು. ದತ್ತಾವಧೂತಂ ಭಜೆ. ನಮಸ್ಕಾರ.